ಇವತ್ತು ನಾನು ನಿಮಗೆ ಒಂದು ಸ್ವಲ್ಪ ವಿಷಯಗಳು ಹೇಳಬೇಕು. ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ಫ್ರೀಯಾಗಿದ್ದರೆ ನೋಡಿ. ಧರ್ಮಸ್ಥಳದ ಮಹಾಭಾರತ ಚದುರಂಗ. ಸ್ವಲ್ಪ ಹಿಂದಕ್ಕೆ ಹೋಗೋಣ ಮಹಾಭಾರತಕ್ಕೆ. ಮಹಾಭಾರತದಲ್ಲಿ ಆ ಯುದ್ಧ ನಡೀತಾನೆ ಇರಲಿಲ್ಲ. ಒಬ್ಬ ಒಂಚೂರು ತಲೆ ಓಡಿಸಿದ್ರೆ ಹೇಗೆ ಅನ್ಕೊಂತೀರಾ? ಮಹಾಭಾರತದಲ್ಲಿ ಒಂದು ಸ್ಟೇಜ್ ಬರುತ್ತೆ. ಅದರಲ್ಲಿ ಈ ಯುದ್ಧ ಮಾಡೋದು ಬೇಡ, ಒಂದು ಗೇಮ್ ಆಡಿಕೊಂಡು ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಆ ಥರ ಒಂದು ಗೇಮ್ ಬಂದಾಗ ದುರ್ಯೋಧನ ತಲೆ ಓಡಿಸಿ ಈ ಗೇಮ್ನ ನಾನು ಆಡಲ್ಲ, ಶಕುನಿ ಆಡ್ತಾನೆ ಅಂತ ಶಕುನಿಗೆ ಬಿಡ್ತಾನೆ ದಾಳ ಉದುರಿಸೋಕ್ಕೆ. ಈ ಕಡೆ ಧರ್ಮರಾಯ ಅದೇ ಒಂದು ಚೂರು ತಲೆ ಉಪಯೋಗಿಸಿ ನನ್ನ ಬದಲು ಕೃಷ್ಣ ಆಡ್ತಾನೆ ಅಂತ ಹೇಳ್ಬಿಟ್ಟಿದ್ರೆ ಶಕುನಿ ಕೃಷ್ಣನ ಮುಂದೆ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಹಾಗೆ ಈ ಒಂದು ಸೌಜನ್ಯದ AI ವಿಡಿಯೋನ ಸಮೀರ್ ಮಾಡ್ದಿರಂಗೆ ಬೇರೆ ಯಾರಾದರೂ ಒಬ್ರು ಮಾಡಿದರೆ ಈಗ ಇವರು ಹೇಳ್ತಿರೋ ಹಿಂದೂ ಮುಸ್ಲಿಂ ಬರ್ತಾ ಇರಲಿಲ್ಲ. ಜಸ್ಟ್ ಒನ್ ಮೂವ್ ಅಷ್ಟೆ. ಓಕೆ, ಇದ್ರ ಬಗ್ಗೆ ಸಮೀರೇ ಫಸ್ಟ್ ವಿಡಿಯೋ ಮಾಡಿದ್ದ? ಇಲ್ಲ, ನೋಡ್ಕೊಂಬರೋಣ ಅದಿನ್ನು ಫಸ್ಟ್ ಯಾರ್ಯಾರು ಮಾಡಿದರು ಅಂತ. ಲಂಕೇಶ್ ಪತ್ರಿಕೆ ರಿಪೋರ್ಟರ್ ಸತ್ತೋಗ್ತಾನೆ, ಅದು ಒಂದು ಲಾಡ್ಜಲ್ಲಿ. ಅದಾದಮೇಲೆ ಲಂಕೇಶ್ ಪತ್ರಿಕೆ ಓನರು ಅವ್ರ ಮನೆ ಮುಂದೆನೇ ಗುಂಡಿಟ್ಟು ಹೊಡೆಸಾಯಿಸ್ತಾರೆ. ಯಾರು ಏನು ಗೊತ್ತಿಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಸಮೀರ್ ಮಾತ್ರ ಮಾಡಿದ್ನ? ಅವನೇ ಫಸ್ಟ್ ಮಾಡಿದ್ದ ವಿಡಿಯೋನ? ಅಲ್ಲ, ಅದಕ್ಕೂ ಮುಂಚೆನೇ ಕೂಡ್ಲ ರ್ಯಾಂಪೇಜ್ 2 ವರ್ಷದಿಂದ ಅದ್ರ ಬಗ್ಗೆನೇ ಮಾತಾಡ್ಕೊಂಬಂದಿರೋದು. ಅದಾದಮೇಲೆ ಥರ್ಡ್ ಐಸ್ ಕನ್ನಡ, ಅದು ಕೂಡ ಅದ್ರ ಬಗ್ಗೆನೇ. ಅದಾದಮೇಲೆ ಅಗ್ನಿಶ್ರೀಧರ್ ಅವರು ಕೂಡ ಮಾಡಿದ್ರು. ಇವ್ರು ಯಾರ ಬಗ್ಗೆನೂ ಬರೆದಿರೋದು? ಸಮೀರ್ ಮಾಡಿದ ತಕ್ಷಣ ಯಾಕೆ ಎಲ್ಲ ಓಡ್ ಬಂದರು? ಓಕೆ, ಬಂದೇನು ಮಾಡಿದ್ರು? ಹಿಂದೂ ಮುಸ್ಲಿಂ ಅನ್ನೋ ಜಗಳ ತಂದಿಟ್ರು. ಓಕೆ, ಇವಾಗ ಇಷ್ಟೆಲ್ಲ ಆಗೋಗಿದೆ, ಮುಂದಕ್ಕೇನು? ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆದರೆ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಈ ಧರ್ಮಸ್ಥಳ ಸ್ಟೋರಿನ ಒಂದು ಚೆಸ್ ಬೋರ್ಡ್ ಅನ್ಕೋಣ. ಒಂದು ಸೈಡಲ್ಲಿ ರಾಜ, ಮಂತ್ರಿ, ಆನೆ, ಸೈನಿಕ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಓಕೆ, ಇನ್ನೊಂದು ಸೈಡಲ್ಲಿ ಬರೀ ಸೈನಿಕರು ಮಾತ್ರ ನಿಂತ್ಕೊಂಡಿದ್ದಾರೆ. ವಿನ್ ಆಗ್ಬೋದಾ ಮ್ಯಾಚು? ಥಿಂಕ್ ಮಾಡಿ, ವಿನ್ ಆಗ್ಬೋದಾ? ಇವರು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಫಸ್ಟು ಬರೋ ಸೈನಿಕರನ್ನೆಲ್ಲ ಹೆಂಗೆ ಹೊಡೆದಾಕಬೇಕು? ಬಿಕಾಸ್ ಇವ್ರ ಮುಂದೆಗಡೆ ಶೀಲ್ಡ್ ಇದೆ. ಧರ್ಮ ಅನ್ನೋ ಒಂದು ಶೀಲ್ಡ್ ಇಟ್ಕೊಂಡು ಇವರು ಗೇಮ್ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇರೋ ಮೇನ್ ಚಾನೆಲ್ಸ್ ನಾನು ಹೇಳ್ತೇನೆ ಕೇಳಿ. ಮೇನ್ ಯೂಟ್ಯೂಬ್ ಚಾನೆಲ್ಗಳು, ಸ್ಯಾಟಲೈಟ್ ಚಾನಲ್ ಅಲ್ಲ. ಯಾಕಂದರೆ ಸ್ಯಾಟಲೈಟ್ ಚಾನಲ್ ಬಗ್ಗೆ ಹೊಸದಾಗೇನು ಹೇಳಬೇಕಾಗಿಲ್ಲ. ಅಲ್ಲಿರೋ ಮಂತ್ರಿ, ಆನೆ ಇವೆಲ್ಲ ಅವ್ರ ಕಡೆ ಇದೆ. ಫಸ್ಟು ಸಮೀರ್ ಕಡೆ ತುಂಬ ಜನ ಸಪೋರ್ಟ್ ಮಾಡಿದ್ರು. ಸಮೀರ್ನ ಹೆಂಗಾನ ಮಾಡಿ ಹೊಡೆದು ಬಿಡಿಸ್ಬೇಕಾಯಿತು. ಸೊ ಧರ್ಮನ ಮುಂದೆ ತಂದರು. ಆ ಜಾತಿ ಈ ಜಾತಿ, ಅವನು ಮುಸ್ಲಿಮು. ಹೊಡೆದ್ರು ಅವನಿಗೆ ಮನೆ ಸಿಗ್ದಾಗ ಹೊಡೆದ್ರು.
ಓಡಿಸಿದ್ರು ಅವನ್ನ. ಎರಡನೇದು ಕೂಡ್ಲಾ ರ್ಯಾಂಪೇಜ್. ಇವತ್ತಿನವರೆಗೂ ಅವನ ಮೇಲೆ ಅಟೆಂಪ್ಟ್ ನಡೀತಾನೆ ಇದೆ. ನೀವು ನೋಡಿಲ್ಲ ಅಂದರೆ ಬೇಕಿರೋ ಹೋಗಿ ನೋಡಿ. ಫಸ್ಟು ಇದೇ ಗಿಳಿ ಮರಿ, ವಸಂತ ಗಿಳಿಯಾರ್, ಇದೇ ಗಿಳಿ ಮರಿ ಅವನ ಚಾನಲಲ್ಲೇ ಕೂತ್ಕೊಂಡು ಅವನ ಜೊತೆನೇ ವಿಡಿಯೋ ಮಾಡಿಕೊಂಡು ಅವನಿಗೆ ದುಡ್ಡಿನ ಆಫರ್ ಮಾಡಿದ್ದ. ಇದನ್ನು ಅವನೇ ಹೇಳಿದ್ದಾನೆ, ಕೂಡ್ಲಾ ರ್ಯಾಂಪೇಜ್ ಅಜಯ್. ಅದಾದಮೇಲೆ ಅವನಿಗೆ ಧರ್ಮಸ್ಥಳದಲ್ಲಿ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರು. ಇನ್ನೇನು ಸತ್ತೋಗ್ಬೇಕಾಗಿತ್ತು, ಬದುಕ್ಬಿಟ್ಟ. ಬದುಕಿಸಿದ್ಲು ಸೌಜನ್ಯ ಅನ್ಬೇಕು. ಯಾಕಂದ್ರೆ ಅಲ್ಲಿ 2 ನಿಮಿಷ ಪೊಲೀಸರು ಲೇಟಾಗಿ ಹೋಗಿದ್ರೆ ಅವನು ಉಳಿತಾ ಇರಲಿಲ್ಲ. ಅವನಿಗೆ ಸಾಥ್ ಕೊಟ್ಟಿದ್ದು ಅಭಿ, ಯುನೈಟೆಡ್ ಮೀಡಿಯಾ. ಈಗೇನಾದರೂ ಇವ್ರುಗಳು ಸತ್ತೋದ್ರೆ ಇದು ತುಂಬ ದೊಡ್ಡ ವಿಷಯ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು, ಈಗ ಹೆಂಗಿದ್ರು ಕೂಡ್ಲಾ ರ್ಯಾಂಪೇಜ್ ಅಜಯ್ ಆಚೆ ಇದ್ದಾನೆ, ಅಲ್ಲಾಡೆ ಅವ್ನಿಗೆ ಅಟೆಂಪ್ಟ್ ನಡೀತಾ ಇದೆ. ಇನ್ನು ಈ ಅಭಿ ಹಾಗೆ ಹಿಂಗೆ ಒರ್ಲಾಡ್ಕೊಂಡು ಬಿದ್ದಿರೋನಿಗೆ ಏನೋ ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ಇವನು ಯಾರು ಕರ್ಕೊಂಬಂದರು, ಚೇಳ್ ಚಪಾತಿ ನನ್ನ ಮಗನ್ನ ಕರ್ಕೊಂಬಂದು ಅವನು ದುಡ್ಡು ಆಫರ್ ಮಾಡ್ತಾವನೆ ಮಾಡಿದ್ರು. ಟೋಟಲ್ 3 ವಿಕೆಟ್. ಇದಾದಮೇಲೆ ನಮ್ಮ ಕಡೆ ಮೇಯ್ನ್ ಆಗಿದ್ದು ಒಂದೇ ಒಂದು ಅಸ್ತ್ರ, ಅಂದರೆ ನಮ್ಮ ಧೈರ್ಯ ಶಕ್ತಿ ಅಂತಲೇ ಹೇಳ್ಬೋದು, ಅದು ಚಂದನ್ ಗೌಡ್ರು. ಬಿಕಾಸ್ ಅವ್ರದ್ದು ತುಂಬ ಓಡ್ತಾ ಇತ್ತು ವಿಡಿಯೋಸ್. ದಿನಕ್ಕೆ ಅವ್ರ ವಿಡಿಯೋಸ್ ಹೋಗಿ ನೋಡಿ 2 ಲಕ್ಷ, 2.5 ಲಕ್ಷ, 3 ಲಕ್ಷ ಜನ ನೋಡ್ತಾರೆ. ಪ್ರತಿದಿನ ನೋಡ್ತಾಯಿದ್ರು. ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಮಿನಿಮಮ್ ಅಂದರೆ 5 ಲಕ್ಷ ಜನ ನೋಡ್ತಾಯಿದ್ರು. ಹೆಂಗನ ಮಾಡಿ ಹೊಡೆದು ಬಿಡಿಸ್ಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿ ಒಂದು ಫೇಕ್ ನ್ಯೂಸ್ನ ಬಿಟ್ಟರು. ಓಕೆ, ನೀವೇ ಒಂದು ಥಿಂಕ್ ಮಾಡಿ. ಜಸ್ಟ್ ಒಬ್ಬ ಚೇಳ್ ಚಪಾತಿ ನನ್ನ ಮಗ ಬಂದು ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಕೊಡ್ತಾನೆ. ಇಂಟರ್ವ್ಯೂ ಕೊಟ್ಟಿದ ತಕ್ಷಣ ಅದನ್ನು ದೊಡ್ಡದಾಗಿ ಟಿ ವಿಲಿ ನ್ಯೂಸ್ ಮಾಡೋವಂಥದ್ದು ಏನಿದೆ? ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನ್ಯೂಸ್ ಮಾಡೋವಂಥದ್ದು ಏನಿತ್ತು? ತೊಗೊಂಡಿದ್ದಾನೆ ಅಂತ ಫುಲ್ಲ ಅಬ್ರಿಸಿದ್ರು. ಬಟ್ ಅದು ಸುಳ್ಳು ಅಂತ ಗೊತ್ತಾಯಿತು. ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾವುದಾದ್ರೂ ನ್ಯೂಸ್ ಚಾನಲಲ್ಲಿ ಹೇಳಿದ್ರಾ? ಜಸ್ಟ್ ಥಿಂಕ್, ಹೇಳಿದ್ರಾ? ಇಲ್ಲ. ಅವನೇ ಎಲ್ಲ ಒಪ್ಕೊಂಡ್ರು. ಯಾವ್ದಾದ್ರು ನ್ಯೂಸ್ ಚಾನಲ್ ಬಂದ್ರ, ತೋರಿಸಿದ್ರಾ? ಇಲ್ಲ. ಸೊ ಈಗ ಅವರು ಕೂಡ ಹೋದರು. ಇನ್ನು ಉಳಿದಿರೋದು ಯಾರ್ಯಾರು? ನಮ್ಮ ಥರ ಚಿಕ್ಕ ಯೂಟ್ಯೂಬರ್ಗಳು 4-5. ಆದರೆ ಇಲ್ಲಿ ಅವರಿಗೆ ಗೊತ್ತಿರಲಿಲ್ಲ. ಗಿರೀಶ್ ಮಟ್ಟಣ್ಣನ ಮೇಲೆ ಕೇಸ್ ಹಾಕಿದ್ರು, ತಿಮ್ರೋಡಿ ಮೇಲೆ ಕೇಸ್ ಹಾಕಿದ್ರು, ಅವ್ರು ಜೈಲ್ಗೆ ಓಡಾಡ್ತಾ ಇದ್ದಾರೆ. ಅಯ್ಯೋ ಮುಗಿದೋಯ್ತಲ್ಲ ಅನ್ನೋಷ್ಟರಲ್ಲಿ ಇವರು ಹೇಳುತ್ತಿರುವ ಸುಳ್ಳುಗಳನ್ನು ನೋಡಕ್ಕಾಗ್ದಿರಾ ಅದೇ ಮಂಜುನಾಥ ಸ್ವಾಮಿ, ಅದೇ ಅಣ್ಣಪ್ಪ ಸ್ವಾಮಿ, ಅದೇ ಸೌಜನ್ಯ ಶಕ್ತಿ 3 ಸೇರಿ ಕತೆಗೊಂದು ಟ್ವಿಸ್ಟ್ ಬಂತು. ಬೋರ್ಡೆಗಳು ಸಿಕ್ಕದು. 1 ಅಲ್ಲ 2 ಅಲ್ಲ 5-6 ಬೋರ್ಡೆಗಳು. ಇನ್ನೇನೆಲ್ಲ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ಬೋರ್ಡೆಗಳು ಸಿಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರಾ? ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ನಿಜವಾಗ್ಲೂ ಹೇಳ್ತೀನಿ ನೋಡಿ, ನನಗೆ ನಿಮ್ಗಳು ನೋಡಿದ್ರೆ ಅಂದರೆ ಎಲ್ಲರೂ ಅಲ್ಲ, ಒಂದು 20% ಜನ. ಬಿಕಾಸ್ ಎಲ್ಲರೂ ಅಷ್ಟೇ ನಮ್ಮ ಥರನೇ. ನಮಗೂ ಗೊತ್ತು, ನಮ್ಗೆ ಗೊತ್ತಿದ್ದು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂದ್ರೂ ಏನೂ ಮಾಡೋಕ್ಕಾಗಿದ್ರೆ ಸೈಲೆಂಟ್ ಆಗಿದ್ದೀವಿ. ಇಲ್ಲಿ ನೋಡ್ತಿರೋರು ಎಲ್ಲರಿಗೂ ಗೊತ್ತು ಅವ್ರು ಬರೀ ಸುಳ್ಳಲ್ಲೇ ಮನೆ ಕಟ್ತಾ ಇದ್ದಾರೆ ಅಂತ. ಯಾಕಷ್ಟು ಸುಳ್ಳು ಹೇಳಬೇಕು? ದುಡ್ಡೇ ತಗೊಂಡಿಲ್ಲ, ಏನೂ ಮಾಡಿಲ್ಲ ಅಂದಮೇಲೆ 2 ಸೈಡು ಇರಬೇಕಲ್ವಾ? ಇಲ್ವಲ್ಲ, ಬರೀ 1 ಸೈಡ್ ಬ್ಯಾಟಿಂಗ್ ಆಡ್ತಾವ್ರೆ.
ಸೊ ಅವ್ರು ಒಂದು ಸೈಡ್ ಮಾಡಬೇಕು ಅಂದರೆ ಏನೋ ಒಂದು ಇರಬೇಕಲ್ವ ಸೆಂಟ್ರಲ್ಲಿ. ಮನಿ, ಪವರ್, ಇದೇನು ಇಲ್ದಂಗೆ ಸುಮ್ಮನೆ ಒಂದು ಸೈಡ್ ಅಂತೂ ಇರಲ್ಲ. ಇವಾಗ ಈ ಚೆಸ್ ಬೋರ್ಡ್ ಗೇಮಲ್ಲಿ ನಮಗೆ ಬೇಕಾಗಿರೋದೇನು ಗೊತ್ತಾ? ಸೈನಿಕರು. ನೀವು ಅಂದ್ಕೊಂಡಿರ್ಬೋದು ಬರೀ ಸೈನಿಕರನ್ನ ಇಟ್ಕೊಂಡು ಮ್ಯಾಚನ್ನ ವಿನ್ ಮಾಡೋಕ್ಕಾಗಲ್ಲ ಅಂತ. ತಲೆ ಓಡಿಸಿದ್ರೆ ನಿಜವಾಗ್ಲೂ ಮ್ಯಾಚ್ ವಿನ್ ಆಗುತ್ತೆ. ಅದಕ್ಕೆ ನಾವು ನೀವೆಲ್ಲ ಮಾಡಬೇಕಾಗಿರೋದು ಜಸ್ಟ್ ಒಂದು ಹೆಜ್ಜೆ ಮುಂದಿಕ್ಬೇಕು. ಅದು ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಮೆಸೇಜ್ ಆಗಿರ್ಬೋದು, ನಿಮ್ಮ ಹ್ಯಾಶ್ಟ್ಯಾಗ್ಗಳಾಗಿರ್ಬೋದು. ಕ್ವಶನ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕೇಳೋ ಒಂದೊಂದು ಕ್ವಶನ್ಗೂ ಅವ್ರ ಆನ್ಸರ್ ಇಲ್ಲ. ಹೊಡೆದಾಡಿ ಬರ್ದಾಡಿ ಬನ್ನಿ ನಿಂತ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ. ಜಸ್ಟ್ ಕ್ವಶನ್ ಕೇಳಿ ಅಷ್ಟೇ. ನಿಮ್ಮ ಮೈಂಡಿಗೆ ಬರುತ್ತೆ ಗೊತ್ತಾ? ಆ ಕ್ವಶನ್ ಒಂದು ಸರಿ ಹಾಕ್ಬಿಡಿ, 100 ಸರಿ ಹಾಕಿ ಒಬ್ಬೊಬ್ಬರು ಇದಕ್ಕೆ ಉತ್ತರ ಕೊಡು ಅಂತ. ಕೊಡಲ್ಲ, ಅವರೇ ಸೈಲೆಂಟಾಗಿ ಹೋಗ್ತಾರೆ. ಈಗ ಹೋಗಿ ಹಾಕಿ ಅವ್ರಗಳ ಚಾನಲಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಬೂಡೆ ಸಿಕ್ಕಿದಲ್ವಾ, ಆ ಬೂಡೆ ಅಲ್ಲಿಗೆ ಹೆಂಗೆ ಬಂತು? ಯಾಕೆ ಬಂತು? ಒಂದು ಫಾರೆಸ್ಟ್ ಏರಿಯಾದಲ್ಲಿ ಬೂಡೆಗಳು ಹೆಂಗೆ ಸಿಕ್ಕಿದ್ವು? ಸ್ಮಶಾನ ಅಲ್ಲ ಅದು. ಆಮೇಲೆ ಇನ್ನೊಬ್ಬ ಅವನು ಯಾವನೋ ಬುದ್ಧಿವಂತ ಕಾಗೆ ನನ್ನ ಮಗ ಹೇಳ್ತಾನೆ, ಕಾಶಿ ಅಂತೆ, ಇದು ಧರ್ಮಸ್ಥಳದ ಕಾಶಿ ಅಂತೆ, ಸಾಯಕ್ಕೆ ಜನ ಹೋಗ್ಬೇಕಂತೆ. ಅಲ್ಲಿ ಸತ್ರೆ ಡೈರೆಕ್ಟಾಗಿ ಶಿವನ ಪಾದಕ್ಕೆ ಹೋಗ್ತಾರಂತೆ. ಲೇ 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 ಕಾಗೆ, ಇವನಿಗೆ ಹೆಂಗೆ ಹೇಳಬೇಕು ನನಗೆ ಅರ್ಥ ಆಗಲ್ಲ ಸೀರಿಯಸ್ ಆಗಿ. ಒಂದ್ಸರಿ ಪವಿತ್ರ ಸಾವು ಅಂತಾನೆ, ಇನ್ನೊಂದ್ಸರಿ ಕಾಶಿ ಇದ್ದಂಗೆ ಅಲ್ಲಿ ಸತ್ರೆ ಡೈರೆಕ್ಟಾಗಿ ಶಿವನ ಪಾದಕ್ಕೆ ಹೋಗ್ತಾರೆ ಅಂತಾನೆ. ನೀನು ಮಾತು ಕೇಳಿಕೊಂಡು ಇರೋ ಬರೋ ಎಲ್ಲ ಹೋಗ ಹಾರಿಗಿರ್ಬಿಟ್ಟಾರ. ಆಮೇಲೆ ಸ್ವಲ್ಪ ಯೋಚನೆ ಮಾಡು. ಅದಾದಮೇಲೆ ವಿಕಾಸ್ ಶಾಸ್ತ್ರಿ ಅಣ್ಣಂದು ಹೋಗ್ಬಿಟ್ಟು ನೋಡಿ. ಈ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಮಾತ್ರ ಮಿನಿಮಮ್ ಅಂದರು 10,000 12,000 ಹೋಗುತ್ತೆ. ಅದು ಬಿಟ್ಟರೆ ಆ ಒಂದು ಯಾವುದು ಕೂಡ 500ರಿಂದ 1,000ಕ್ಕೂ ದಾಟಲ್ಲ. ಅವನಿಗೆ ಫ್ರೇಮ್ ಬೇಕು ಅನ್ನೋ ಚೌಲು. ಅದಕ್ಕೆ ಬಂದು ಇಲ್ಲಿ ಕುತ್ಕೊಂಡು ಅಲ್ಲಿ ಇಲ್ಲಿ ಬಕೆಟ್ ಇಟ್ಕೊಂಡು ಉಲ್ಟಾ ಸೀದಾ ಹೇಳ್ಕೊಂಡು ಬರ್ತಾನೆ. ಅದಾದಮೇಲೆ ಮಂಜು ಗೌಡ್ರೆ, ನನ್ನಲ್ಲಿ ನಿಮ್ಮ ಆ ವ್ಯಕ್ತಿ ಎಲ್ಲಿವರೆಗೂ ಗೊತ್ತಾ ನನಗೆ ಇಷ್ಟ ಇದ್ದಿದ್ದು? ಆ್ಯಕ್ಚುಲಿ ನಾನು ಕಿರಿಕೀರ್ತಿ, ಮಂಜು ಗೌಡ್ರು, ಚಂದನ್ ಗೌಡ್ರು, ಸಮೀರು, ನಮ್ಮ ಕನ್ನಡದ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಮಂಜು ಗೌಡ್ರ ಬಗ್ಗೆ ನನಗೆ ಎಲ್ಲಿವರೆಗೂ ಗೊತ್ತಾಯಿದ್ದು, ಅವರು ಧರ್ಮಸ್ಥಳಕ್ಕೆ ಹೋಗೋವರೆಗೂ ಕೂಡ ಅವರಾಗಿದ್ದರು. ಸೀರಿಯಸ್ ಆಗಿ ಹೇಳ್ತೀನಿ, ಬೇಕಿದ್ರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಅಲ್ಲಿವರೆಗೂ ಕೂಡ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಜಸ್ಟ್ ಹೋಗೋರು, ಮೈಕ್ ಇಟ್ಕೊಳ್ಳೋರು, ಕೇಳೋರು ಬೇರೆಯವ್ರ ಅನಿಸಿಕೆನ, ಅವ್ರೇನು ಹೇಳ್ತಿದ್ದಾರೆ ಇವ್ರೇನು ಹೇಳ್ತಿದ್ದಾರೆ ಅಂತ. ನಾನು ಅದರಲ್ಲಿ ಹೋಗಿ ಕಮೆಂಟ್ ಹಾಕಿದ್ದೀನಿ, ಬ್ರದರ್ ನೀವು ಒಂದು ಸೈಡ್ ಮಾಡ್ತಾಯಿದ್ದೀರಾ ಅಂತ. ಅವರಿಲ್ಲ, ನಿಮ್ಗೇನಾದ್ರು ಡೌಟ್ ಇದ್ದರೆ ನನ್ನ ಹತ್ರ ಬಂದು ಕೇಳಿ, ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಂದರು. ಆ್ಯಂಡ್ ನಿನ್ನೆಯಿಂದ ಯಾರೋ ಲಿಂಕ್ಗಳು ಕಳಿಸ್ತಾ ಇದ್ದೀರಾ, ಯಾರಿಗೋ ಕಾಲ್ ಮಾಡಿ ಹೆದರಿಸ್ತಾ ಇದ್ದಾರೆ ಅದು ಇದು ಅಂತ. ನೋಡಿ, ನಾನು ಸಿಂಪಲಾಗಿ ಹೇಳ್ತೀನಿ, ನನಗೆ ಯಾರೂ ಮಾಡಿಲ್ಲ ಆ ಥರ. ನಾನು ಮಾಡದೇ ಇರೋದನ್ನು ಹೌದು ಇರ್ಬೋದೇನೋ, ಅವನು ಯಾವನ ಪ್ಯಾಕರ್ ಥರ ಆಗಿರ್ಬೋದು, ಮಾಡಿರ್ಬೋದು ಅಂತೆಲ್ಲ ಹೇಳಲ್ಲ. ಆಡಿ ನನ್ನ ನಂಬರ್ ಅವ್ರ ಇರಬೇಕು, ನಾನು ಮೆಸೇಜ್ ಮಾಡಿದ್ದೀನಿ, ಅದು ಗೊತ್ತಿಲ್ಲ. ಆದರೆ ಅವ್ರು ಧರ್ಮಸ್ಥಳಕ್ಕೆ ಹೋಗಿ ಬಂದಮೇಲೆ ಅವರೇ ಕುತ್ಕೊಂಡು ಮಾತಾಡೋ ರೇಂಜಿಗೆ ಬಂದರು. ಹೇಗೆ? ಹೋಗಿ ಚೆಕ್ ಮಾಡಿ. ಫಸ್ಟ್ ಅವರು ಧರ್ಮಸ್ಥಳಕ್ಕೆ ಹೋಗ್ಬೇಕಿನ್ನ ಮುಂಚೆ ಮೈಕ್ ಇಟ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಿದ್ದವರು, ಅಲ್ಲಿಂದ ಬರ್ತಾ ಇದ್ದಂಗೆ ಇಲ್ಲಿ ಫುಲ್ ಉಲ್ಟಾ ಬೋರ್ಡೆ ಗ್ಯಾಂಗ್. ಯಾಕೆ? ಏನಾಯಿತು ಆ ಥರ?
ಅಷ್ಟು ದಿವಸ ಇದ್ದಿದ್ದು ಅದಾದಮೇಲೆ ಯಾಕೆ ಚೇಂಜ್ ಆಯಿತು? ಕೀರ್ತಿ, ಹಾಗೆ ಕೀರ್ತಿ, ನೀನೊಂದೊಂದು ಸ್ಟ್ರೈಟ್ ಕ್ವಶನ್ನು. ನೀನು ನೋಡಿದ ಮೊಟ್ಟ ಮೊದಲ ವಿಡಿಯೋ ಬರೀ ಸಮೀರ್ದೇನಾ? ಅದಕ್ಕಿಂತ ಮುಂಚೆ ಯಾರು ಮಾಡಿದಾಗ ನಿನ್ನ ಧರ್ಮ, ನಿನ್ನ ದೇವರು ಯಾವುದೂ ಬರಲಿಲ್ವಾ? ಸಮೀರ್ ಮಾಡಿದ ತಕ್ಷಣ ಹುಕ್ಕೊಂಬಂದ್ಬಿಡ್ತಾ ಕೆಳಗಡೆಯಿಂದ. ಅದಾದಮೇಲೆ ಇವನ್ ಪೌಡ್ರು ಟಿ ವಿ, ಅವನ ಬಗ್ಗೆ ಮಾತಾಡೋದೇ ವೇಸ್ಟು. ಅವನು ಒಂದು ಕಡೆ ಸೌಜನ್ಯ ಅಮ್ಮ ಸರಿ ಇಲ್ಲ, ಈ ಕಡೆ ಸೌಜನ್ಯ ಸತ್ತಿದ್ದೇ ಇಲ್ಲ, ಸಮೀರು ಆ ಮಗ ಈ ಮಗ, ಹೆಣ್ಣು ಹಿಡ್ಕೊಂಡು ಅವ್ನು ವ್ಯಾಪಾರ ಮಾಡ್ತಾನೆ. ಏನೇನು ಬೇಕಾದ ಹೇಳ್ತಾ ಇದೆಯಾ? ಬಟ್ ನಾನು ನಿಮ್ಗಳ ಹತ್ರ ಕೇಳ್ತಿರೋದು ಒಂದೇ, ನಿಮಗೆ ನಿಜ ಗೊತ್ತಾಗಿದೆ, ಎಲ್ಲ ಇದಾಗಿದೆ. ಜಸ್ಟ್ ನೀವು ಮಾಡಬೇಕಾದೇನು ಗೊತ್ತಾ? ನಿಮಗೆ ಎಲ್ಲಿ ಕೇಳಬೇಕು ಅನಿಸುತ್ತೆ ಗೊತ್ತಾ, ಅಲ್ಲೋಗಿ ಬರೀ ಒಂದೇ ಒಂದು ಕಮೆಂಟ್ ಹಾಕ್ಬೇಡಿ, ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ 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 ಕೇಳಿ. ಅಜಿತ್ ಹನ್ಮಕ್ಕನವರು ಬುರ್ಡೆ ಗ್ಯಾಂಗ್, ಈಗ ಬುರ್ಡೆಗಳು ಸಿಕ್ಕೈತಲ್ಲ, ಇವಾಗ ಹೇಳು ಯಾವ ಗ್ಯಾಂಗು ಅಂತ. ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು, ಫ್ರೀಯಾಗಿ ಇಲ್ಲಿ ಯಾರೂ ಏನನ್ನೂ ಮಾಡಲ್ಲ, ಸರಿನಾ? ಅವ್ರು ಇವಾಗ ಈ ಮ್ಯಾಟ್ರು ಧರ್ಮಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ ಅನ್ನೋರು ಕೂಡ ಅವ್ರು ಪೇಮೆಂಟ್ ತೊಗೊತಾ ಇದ್ದಾರೆ. ಅವರು ನ್ಯೂಸ್ ಚಾನಲ್ಗಳಲ್ಲಿ ಅವ್ರು ಪೇಮೆಂಟ್ ಕೊಡ್ತಾ ಇದ್ದಾರೆ ತಾನೆ, ಫ್ರೀಯಾಗಿ ನಾವು ಕೆಲಸ ಮಾಡ್ತಾ ಇಲ್ವಲ್ಲ. ಸರಿ, ಸಮೀರು ಪೇಮೆಂಟ್ ಇಸ್ಕೊಂಡೇ ವಿಡಿಯೋ ಮಾಡ್ದ ಅಂತ ಇಟ್ಕೊಳ್ಳಿ. ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂದ್ಕೊಂಡು ಪೇಮೆಂಟ್ ಇಸ್ಕೊಂಡು ಮಾಡ್ದ, ಕೊಟ್ಟವನಿಗೊಂದು ಸೆಲ್ಯೂಟ್. ಏನು ತಿನ್ರೋಡಿ ಕೊಟ್ನೋ, ಮಟ್ಟಣ್ಣ ಕೊಟ್ರಾ ಮಾಡದ್ನ? ಒಬ್ರಿಗೆ ಗೊತ್ತಾಗೋದು 100 ಜನಕ್ಕೆ ಗೊತ್ತಾಯ್ತಾ? ಸೊ ಇಷ್ಟೆಲ್ಲ ಹೇಳಿದ್ಮೇಲೂ ಇಲ್ಲ, ನಾನು ಕಾಗೆ ಗ್ಯಾಂಗ್ಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಿಮ್ಮಿಷ್ಟ. ನಿಮ್ಮ ಯಾವ ಕಡೆ ನಿಂತ್ಕೊತೀರ ಅನ್ನೋದ್ರ ಮೇಲೇ ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ವ್ಯಕ್ತಿ ಅಂದ್ಬಿಟ್ಟು ಅಂತ. ಸಿಗೋಣ. ಆಮೇಲೆ ಬೋರ್ಡೆ ಬಗ್ಗೆ ಮಾತಾಡೋಣ. ಈಗ ಅದು SIT ತನಿಖೆಯಲ್ಲಿದೆ. ಈಗ ಅದ್ರ ಬಗ್ಗೆ ಮಾತಾಡಿ 100, 200, 1000, ಲಕ್ಷ ಏನೂ ಸಿಕ್ಕಿಲ್ಲ ಅನ್ನೋದಕ್ಕಿಂತ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡೋಣ. ಈ ಕಾಗೆ ಗ್ಯಾಂಗು ಬಂದು ಮಾತಾಡಿದಾಗ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಒಂದನ್ನೇ, ನೀವು ಕ್ವಶನ್ ಮಾಡಿ. ಅವ್ರು ಹೇಳ್ತಾರೆ ಸಾಕ್ಷಿ ಏನಿತ್ತು ಸಮೀರ್ ಮಾಡೋದಕ್ಕೆ ಅಂತ, ಅಲ್ಲಿ ಬಂದು ಹೇಳ್ದ ಭೀಮಾ ಚೆನ್ನಯ್ಯ ಬಂದು ಹೇಳಿದ್ದಕ್ಕೇ ಸಮೀರ್ ವಿಡಿಯೋ ಮಾಡ್ದ. ಅದಾದಮೇಲೆ ಇಷ್ಟೆಲ್ಲ ಕುತ್ಕೊಂಡು ಇಂಟರ್ವ್ಯೂ ಎಲ್ಲ ಕೊಟ್ಟಾದಮೇಲೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಜಾಗ ತೋರಿಸ್ತೀನಿ ಅಂತೆಲ್ಲ ಆದಮೇಲೆ ಈಗ ಬಂದು ಏನಕ್ಕೆ ಚೇಂಜ್ ಆದ? ಅದು ನಮಗೂ ನಿಮಗೂ ಎಲ್ಲ ಗೊತ್ತಿರುತ್ತೆ, ಅದನ್ನೇನು ಹೊಸ್ದಾಗಿ ಹೇಳೋದು ಬೇಡ. ಎಲ್ಲದಕ್ಕೂ ಮನಿ ಟಾಕ್ಸ್ ಬ್ರದರ್. ಸೊ ಇಷ್ಟು ಹೇಳಬೇಕಾಗಿತ್ತು. ಸ್ವಲ್ಪ ಜನಕ್ಕೆ ಈಗಲೂ ಕೂಡ ಅವನು ಹೇಳ್ದಂಗೆ ಮಬ್ಬಾಗಬೇಡಿ, ಇಲ್ಲಿ ಯಾರು ಮಬ್ಬಾಗಿಲ್ಲ ಬ್ರದರ್, ಕಾಗೆ ಬ್ರದರ್ ಮಬ್ಬಾಗಿಲ್ಲ. ನೀನೆಲ್ಲರೂ ಮಬ್ಬು ಮಾಡೋಕ್ಕೆ ಬರಬೇಡ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.